ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸದಾಶಿವಗಢದಲ್ಲಿರುವಂಥ ಶಾಂತದುರ್ಗ ಮಹಾಮಾಯಿ ದೇವಸ್ಥಾನದಲ್ಲಿ ಇದೀಗ ಕೆಲಸ ಮಾಡುವಂಥ ಅರ್ಚಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಆ ವೇತನದ ಸಮಸ್ಯೆ ಎದುರಾಗಿರುವಂಥದ್ದು. ಕಳೆದ 9 ವರ್ಷಗಳಿಂದ ಈ ದೇವಸ್ಥಾನವನ್ನು ತಮ್ಮ ತಾಬಕ್ಕೆ ಪಡೆದುಕೊಂಡಂಥ ಮುಜರಾಯಿ ಇಲಾಖೆಯಿಂದ ಸರಿಯಾಗಿ ವೇತನ ಬಟವಡೆ ಆಗ್ತಾಯಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿರುವಂಥದ್ದು. ನಾನೀಗ ದೇವಸ್ಥಾನದ ಒಳಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸುಮಾರು 600 ವರ್ಷಗಳ ಇತಿಹಾಸವಿರುವ ಸದಾಶಿವಗಢದ ಶಾಂತದುರ್ಗ ಮಹಾಮಾಯಿ ದೇವಸ್ಥಾನ ಕಳೆದ ಭಕ್ತರ ಪಾಲಿಗೆ ಆರಾಧ್ಯ ದೈವವಾಗಿರುವಂಥದ್ದು. ದೇವಸ್ಥಾನ ಪ್ರತಿನಿತ್ಯವೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೆ. ಅದೇ ರೀತಿ ವಾರ್ಷಿಕ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ. ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಭಕ್ತರು ಕೂಡ ಇಲ್ಲಿಗೆ ಬಂದು ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಶ್ರಾವಣ ಸಂದರ್ಭ ಆಗಿರ್ಬೋದು, ಕಾರ್ತಿಕ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಇಲ್ಲಿ ನಡೆಯುತ್ತೆ. ಪ್ರಮುಖ ವಿಚಾರ ಅಂತ ಕಳೆದ 9 ವರ್ಷಗಳ ಹಿಂದೆ ಇಲ್ಲಿ ದೇವಸ್ಥಾನದಲ್ಲಿ ವಿವಾದವೊಂದು ಕಾಣಿಸ್ಕೊಂಡು ಸಂಬಂಧಪಟ್ಟ ಮುಜರಾಯಿ ಇಲಾಖೆಯಿಂದ ಈ ದೇವಸ್ಥಾನವನ್ನು ತಾಬಕ್ಕೆ ಪಡೆದುಕೊಂಡಿದ್ದರು. ಅದಕ್ಕೆ ಪ್ರತಿಯಾಗಿ ಕೂಡ ಈ ಹಿಂದೆ ಆಡಳಿತವನ್ನು ನಡೆಸ್ತಾ ಇರುವಂತಹ ಸಮುದಾಯದವರು ನ್ಯಾಯಾಲಯದ ಮೆಟ್ಟಿಲು ಏರಿದ ಬಳಿಕ ಮತ್ತೆ ಕೋರ್ಟ್ ಕೂಡ ಕಳೆದ 9 ತಿಂಗಳ ಹಿಂದೆ ಆದೇಶವನ್ನು ಮಾಡಿದೆ. ನೋಡ್ತಾ ಇರ್ಬೋದು ಇಲ್ಲಿ ಕೆಲಸ ಮಾಡುವಂಥ ಅರ್ಚಕರಾಗಿರ್ಬೋದು ಅಥವಾ ಸಿಬ್ಬಂದಿಗಳು ಕೂಡ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವಿವಾದ ಏನಾಗಿತ್ತು ಸರ್? ವಿವಾದ ಆ್ಯಕ್ಚುಲಿ ಈ ದೇವಸ್ಥಾನ ಎರಡು ಗುಂಪಿಗೆ ಎರಡು ಸಮಾಜಕ್ಕೆ ಸೇರಿದ್ದು ಮುಂಚಿನಿಂದ. ಅದರ ಮಧ್ಯದಲ್ಲಿ ಕೆಲವರು ಬಂದು ಈಗ ನಾವು ಇಲ್ಲಿ ಇದು ಮೆಂಬರ್ಸ್ ಆಗ್ತೀವಿ ಹೀಗೆ ಹಾಗೆ ಅಂತದ್ದು ಚಾಲೂ ಆಯಿತು. ಅದರ ನಂತರ DC ಅವರು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ ತಕ್ಷಣ ಕಾಯ್ದೆ ಪ್ರಕಾರ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ಹೈಕೋರ್ಟಿಗೆ ಹೋಗಿದ್ದೀವಿ. ಹೈಕೋರ್ಟಿಂದ 9 ವರ್ಷ ಅಲ್ಲಿ ನಾವು ಇದು ಮಾಡಿ ಕೋರ್ಟ್ನಲ್ಲಿ ಹೋರಾಟ ಮಾಡಿ 10 ತಿಂಗಳ ಹಿಂದೆ ನಮಗೆ ಜಯ ಸಿಕ್ತು. ಆ ಆದೇಶ ಬಂದು ಈಗ 10 ತಿಂಗಳಾಯಿತು. ಅವರು ಇನ್ನೂ ನಮ್ಮ ಕೈ ಕೊಡ್ತಾ ಇಲ್ಲ. ಅದು ಒಂದು ವಿಷಯ. ಎರಡನೇ ವಿಷಯ ಅಂದರೆ ಈಗ 6 ತಿಂಗಳಾಯಿತು. ಈ ನಮ್ಮ 20 ಜನ ಇಲ್ಲಿ ಸೇವಕರಿದ್ದಾರೆ. ಒಬ್ಬರು ಅರ್ಚಕರು, ಇಬ್ಬರು ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್, ಟೋಟಲ್ 23 ಜನ ಇದ್ದಾರೆ. 23 ಜನರಿಗೆ ಈಗ 6 ತಿಂಗಳಾಯಿತು. ಇದು 7ನೇ ತಿಂಗಳು. ಅವ್ರಿಗೇನೋ ಮಾನಧನ ಕೊಡ್ತಾಯಿದ್ರು, ಅದು ಕೊಡ್ತಾ ಇಲ್ಲ. ಈಗ ಅವರೆಲ್ಲ ನಾವು ಸ್ಟ್ರೈಕ್ ಮೇಲೆ ಹೋಗ್ತೀವಿ, ನಾವು ಇದು ಮಾಡೋದಿಲ್ಲ, ಏನೋ ಕೆಲಸ ಮಾಡೋದಿಲ್ಲ ಅಂತ ಇದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮಗೆ ಸರ್, ಈಗ ಜಿಲ್ಲಾಧಿಕಾರಿಗಳು ಏನು ಹೇಳ್ತಾರೆ, ಸಂಬಂಧಪಟ್ಟರೆ ಏನು ಹೇಳ್ತಾರೆ? ಈಗ ನೋಡಿ ಸರ್, ನಾವು ಜಿಲ್ಲಾಧಿಕಾರಿ ಹತ್ರ ಸುಮಾರು ಇವು ಕೋರ್ಟ್ ಆರ್ಡರ್ ಆದಮೇಲೆ 15 ಸಲ ಹೋಗಿದ್ದು. ಯಾಕಂದರೆ ಈಗ ದೇವಸ್ಥಾನ ಬೇಗ ಆಗೋದು ಪರಿಸ್ಥಿತಿ ಬಂದಿದೆ. ನಮ್ಮ ಅರ್ಚಕರಿದ್ದಾರೆ ಹೇಳ್ತಾರೆ, ನಮಗೆ ಈಗ 6 ತಿಂಗಳ ಪಗಾರ ಇಲ್ಲ, ನಾವು ಹೆಂಗೆ ಪೂಜೆ ನಮ್ಮ ಜೀವನ ಹೋಗಬೇಕು. ಹಾಗೆ ಸೇವಕರಿದ್ದಾರಲ್ಲ ಅವರು ಹಾಗೆ ಹೇಳಿದ್ದಾರೆ, ಏನು ನಮ್ಮ ಪಗಾರ ಸಿಗಲಿಲ್ಲ. ಈಗ ಗೌರ್ಮೆಂಟ್ ಒಂದು ನಮ್ಗೆ ತಾಬೇಕು ಕೊಡಬೇಕು, ಇಲ್ಲಾದರೆ ಅವರು ನಮ್ಗೊಂದು ಲೆಟರ್ ಕೊಡಬೇಕು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು. ಇಲ್ಲಾದರೆ ನಾವು ವಿಶ್ವ ಹಿಂದೂ ಪರಿಷತ್ ತೊಗೊಂಡು ದೊಡ್ಡ ಹೋರಾಟ ಮಾಡ್ತಾರೆ. ಸರಿಗೆ ಕಾರ್ಯಕ್ರಮಗಳು ಏನೇನು ನಡೀತದೆ? ಬಹಳ ಅನಾದಿ ಕಾಲದ ದೇವಸ್ಥಾನ, ಕಾರ್ಯಕ್ರಮಗಳಲ್ಲಿ ಏನೇನು ನಡೀತದೆ ಮತ್ತು ಯಾವ ರೀತಿಯಾಗಿ ಜನರು ಯಾವ ರೀತಿಯಾಗಿ ನಡ್ಕೊಳ್ತಾರೆ? ಅವರು ಇಲ್ಲಿ 2 ಜಾತ್ರೆ ಆಗ್ತದೆ. ಒಂದು ನವಂಬರ್ದಲ್ಲಿ, ಒಂದು ಏಪ್ರಿಲ್ದಲ್ಲಿ ರಥೋತ್ಸವದ ದೊಡ್ಡದು. ಇದು ನವಂಬರ್ದಲ್ಲಿ ವನಭೋಜನ ಜಾತ್ರೆ ಆಗ್ತದೆ. ಇಲ್ಲಿ ನಾವು ಇಲ್ಲಿ ಎಲ್ಲರೂ ಸೇವಕರಿದ್ದು ನಮ್ಗೆ 6 ತಿಂಗಳಾಯಿತು, ಪಗಾರ ಆಗಲಿಲ್ಲ. ಆದರೂ ನಾವು ಕೆಲಸ ಬಿಡಲಿಲ್ಲ. ಏನಾಗಿದೆ? ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅರ್ಚಕರಿಗೆ ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಮತ್ತು ಯಾವ ರೀತಿ ಮುಂದೆ ಏನು ನಿರ್ಧಾರ ಏನು ನಿಮ್ಮದು? ಮುಂದಿನ ನಿರ್ಧಾರ ಅವರು ಸರ್ಕಾರದವರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಇದು ಮಾಡ್ತೇವೆ. ಆದರೆ ನಮ್ಮದು ಪಕ್ಕ ಇನ್ನೂವರೆಗೂ 6 ತಿಂಗಳವರೆಗೂ ಇನ್ನೂ ಸಂಬಳ ಅಂತ ಇನ್ನೂ ಕೊಡಲಿಲ್ಲ. ಮತ್ತು ಸಹಾಯಕ ಅರ್ಚಕರ ಅದರನ್ನು ನೇಮಕ ಅದು ಮಾಡಲಿಲ್ಲ. ಆಮೇಲೆ ತಸ್ವೀಕ್ ಅಂತ ಕೊಡ್ತಿದ್ರು, ಅದೂ ಇಲ್ಲ. ಆಮೇಲೆ ಇಲ್ಲಿ ಬಂದಂಥ ಮತ್ತು ಎಕ್ಸ್ಟ್ರಾ ಯಾರಾದರೂ ಅವನಾದ್ರು ಸಹಾಯಕ ಅಂತ ತಗೊಂಡ್ರೆ ಅವರಿಗೂ ಏನೋ ಅವರಿಗೇನು ಕೊಡುವಂಥ ಏನೋ ಸಂಬಳ ಅಥವಾ ದಕ್ಷಿಣೆ ಅಥವಾ ಏನೋ ಅಂತ ಕೆಲಸಕ್ಕೆ ಅವ್ರು ಬಂದಂಥ ಅವರಿಗೆ ಹಣ ಅದನ್ನು ಕೊಡೋದಿಲ್ಲ. ಹೀಗೆಲ್ಲ ನಿಮ್ಮ ಕೈ ಈಗ ಬೇರೆ ಏನಾದ್ರು ಅರ್ಚಕರಂತ ನಿಯೋಜನೆ ಮಾಡ್ಕೊಂಡ್ರೆ ನಿಮ್ಮ ಕೈಯಿಂದ ಕೊಡಬೇಕಾಗತ್ತೆ? ಹೌದೌದು, ನಮ್ಮ ಕೈಯಿಂದ ನಾವು ಇನ್ನೂವರೆಗೂ 3 ವರ್ಷ ಆಯಿತು. ನಾವು ಇನ್ನೂ ಅವರಿಗೆ 10,000ದಂತೆ ನಾವು ಕೊಡ್ತಾ ಇದ್ದೇನೆ. 3 ವರ್ಷ ಆಯಿತು. ಅದು ಅವರಿನ್ನೂ ಅಂದರೆ ಸಹಾಯಕ ಅರ್ಚಕರುಗಳೇ ಅವ್ರ ನೇಮಕ ಇನ್ನೂ ಮಾಡಲೇ ಇಲ್ಲ. ಹಿಂದೆ ಏನಾದರೂ ಈ ರೀತಿ ಸಮಸ್ಯೆ ಆಗ್ತಿದೆ ನಿಮಗೆ? ಸಂಬಳ ಕೊಡುವಂಥ ವಿಚಾರದಲ್ಲಿ ಸಮಸ್ಯೆ ಆಗಿತ್ತಾ? ಈ ಹಿಂದೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಕೊನೆಗೆ ಕೆಲವರು ಭಕ್ತರು ಇಲ್ಲಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಂದ ಅವರಿಗೆ ಹೇಳಿಸಿ
ಆಮೇಲೆ ಅವರು ಪಾಸ್ಬುಕ್ ತಗೊಂಬ ಟೆಲಿ ಮಾಡ್ಕೊಂಡು ನೋಡ್ತೇನೆ ಹೀಗೆಲ್ಲ ಹೇಳಿ ಅದನ್ನೆಲ್ಲ ಮಾಡಿ ಸಂಬಳ ಕೊಟ್ಟಿದ್ದಾರೆ. ಆದರೆ ಅದನ್ನೇ ಅದೇ ಥರವೇ ಮತ್ತು ಹೀಗೂ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಈಗ ಶ್ರಾವಣ ತಿಂಗಳು ಬರ್ತಾ ಇದೆ. ಶ್ರಾವಣ ಮಾಸದಲ್ಲಿ ದಿನಪೂರ್ತಿ ಪೂಜೆ ಪುನಸ್ಕಾರ ನಡೀತದೆ. ಮುಂದೆ ಏನು ಈ ರೀತಿ ಆಗಿದ್ದಿದ್ರೆ ಶ್ರಾವಣದ ಬರ್ತಾ ಇದೆ, ನೆಕ್ಸ್ಟು ಏನು ಯಾವ ರೀತಿ? ಶ್ರಾವಣದಲ್ಲಿ ಎಲ್ಲ ಕೀರ್ತನ ಪೂಜೆಗಳು ಡೈಲಿ ನಡೀತವೆ. ಸಂಜೆ 7ರಿಂದ 12 ಗಂಟೆ ಮಟ್ಟ ನಡೀತವೆ. ಆವಾಗ ಈ 6 ತಿಂಗಳ ಪೇಮೆಂಟ್ ಆಗಿದ್ದ ಕಾರಣದಿಂದಾಗಿ ಈಗ ಸೇವಿಕರಿಗಳು ಏನು ಮಾಡ್ತಾರೆ, ಆ ಪೇಮೆಂಟು ಮಾಡಿ ನಮಗೆ ಇಲ್ಲಾದರೆ ನಮಗೆ ದಿನ ದುಡಲಿಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಜಿಲ್ಲಾಧಿಕಾರಿ ಕಡೆಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅದೆಲ್ಲ ಮಾಹಿತಿಯನ್ನು ನೀಡಿದ್ದೀವಿ. ಅವರು ಅಲ್ಲಿಂದ ಯಾವುದೇ ನಮಗೆ ಇನ್ನೂ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ. ಹುಂಡಿನೂ ಕೂಡ ಓಪನ್ ಆಗಿಲ್ಲ. ಹುಂಡಿ ಬಗ್ಗೆಯೂ ನಾವು ಅದು ಲಿಖಿತವಾಗಿ ಮಾಹಿತಿ ಕೊಟ್ಟಿದ್ದೀವಿ. ತುಂಬಿದೆ, ಅದನ್ನು ಏನಾದ್ರು ಮಾಡಿ ಅದನ್ನು ಓಪನ್ ಮಾಡಿ ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆಯೂ ಅವರು ಇನ್ನೂ ಯಾವುದೇ ಸ್ಪಷ್ಟ ನಿರ್ದೇಶನ ಕೊಟ್ಟಿರಲಿಲ್ಲ ನಮಗೆ. ಇವಿಷ್ಟು ಭಕ್ತರು ಮತ್ತು ಇಲ್ಲಿನ ಕೆಲಸ ಮಾಡುವಂಥ ಪುರೋಹಿತರು ಮತ್ತು ಸೇವಕರು ಹೇಳುವಂಥ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ, ಸುಮಾರು 9 ವರ್ಷಗಳಿಂದ ಸಂಬಂಧಪಟ್ಟ ದೇವಾಲಯವನ್ನು ಮುಜರಾಯಿ ಇಲಾಖೆ ಅಂದರೆ ಜಿಲ್ಲಾಡಳಿತ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಆದರೆ ಕಳೆದ 7-8 ತಿಂಗಳಿಂದ ಸಂಬಂಧಪಟ್ಟ ಸೇವಕರಿಗೆ, ಪುರೋಹಿತರಿಗೆ ವೇತನವನ್ನು ನೀಡಿಲ್ಲ. ಈಗ ಶ್ರಾವಣ ಬರ್ತಾ ಇದೆ. ಶ್ರಾವಣ ತಿಂಗಳಲ್ಲಿ ಆಗಬೇಕಾದ ಧಾರ್ಮಿಕ ಕೆಲಸ ಕಾರ್ಯಗಳಿಗಾಗಿ ಸಿದ್ಧತೆ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಪುರೋಹಿತರು ಮತ್ತು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಒಂದು ವೇಳೆ ದೇವಸ್ಥಾನದ ಕೆಲಸದಿಂದ ಹಿಂದೆ ಸರಿದರೆ ಸಮಸ್ಯೆ ಕೂಡ ಉದ್ಭವಿಸುವ ಸಾಧ್ಯತೆಗಳು ಕೂಡ ಇದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸದಾಶಿವಗಢದಲ್ಲಿರುವಂಥ ಶಾಂತದುರ್ಗ ಮಹಾಮಾಯಿ ದೇವಸ್ಥಾನದಲ್ಲಿ ಇದೀಗ ಕೆಲಸ ಮಾಡುವಂಥ ಅರ್ಚಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಆ ವೇತನದ ಸಮಸ್ಯೆ ಎದುರಾಗಿರುವಂಥದ್ದು. ಕಳೆದ 9 ವರ್ಷಗಳಿಂದ ಈ ದೇವಸ್ಥಾನವನ್ನು ತಮ್ಮ ತಾಬಕ್ಕೆ ಪಡೆದುಕೊಂಡಂಥ ಮುಜರಾಯಿ ಇಲಾಖೆಯಿಂದ ಸರಿಯಾಗಿ ವೇತನ ಬಟವಡೆ ಆಗ್ತಾಯಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿರುವಂಥದ್ದು. ನಾನೀಗ ದೇವಸ್ಥಾನದ ಒಳಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸುಮಾರು 600 ವರ್ಷಗಳ ಇತಿಹಾಸವಿರುವ ಸದಾಶಿವಗಢದ ಶಾಂತದುರ್ಗ ಮಹಾಮಾಯಿ ದೇವಸ್ಥಾನ ಕಳೆದ ಭಕ್ತರ ಪಾಲಿಗೆ ಆರಾಧ್ಯ ದೈವವಾಗಿರುವಂಥದ್ದು. ದೇವಸ್ಥಾನ ಪ್ರತಿನಿತ್ಯವೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೆ. ಅದೇ ರೀತಿ ವಾರ್ಷಿಕ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ. ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಭಕ್ತರು ಕೂಡ ಇಲ್ಲಿಗೆ ಬಂದು ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಶ್ರಾವಣ ಸಂದರ್ಭ ಆಗಿರ್ಬೋದು, ಕಾರ್ತಿಕ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಇಲ್ಲಿ ನಡೆಯುತ್ತೆ. ಪ್ರಮುಖ ವಿಚಾರ ಅಂತ ಕಳೆದ 9 ವರ್ಷಗಳ ಹಿಂದೆ ಇಲ್ಲಿ ದೇವಸ್ಥಾನದಲ್ಲಿ ವಿವಾದವೊಂದು ಕಾಣಿಸ್ಕೊಂಡು ಸಂಬಂಧಪಟ್ಟ ಮುಜರಾಯಿ ಇಲಾಖೆಯಿಂದ ಈ ದೇವಸ್ಥಾನವನ್ನು ತಾಬಕ್ಕೆ ಪಡೆದುಕೊಂಡಿದ್ದರು. ಅದಕ್ಕೆ ಪ್ರತಿಯಾಗಿ ಕೂಡ ಈ ಹಿಂದೆ ಆಡಳಿತವನ್ನು ನಡೆಸ್ತಾ ಇರುವಂತಹ ಸಮುದಾಯದವರು ನ್ಯಾಯಾಲಯದ ಮೆಟ್ಟಿಲು ಏರಿದ ಬಳಿಕ ಮತ್ತೆ ಕೋರ್ಟ್ ಕೂಡ ಕಳೆದ 9 ತಿಂಗಳ ಹಿಂದೆ ಆದೇಶವನ್ನು ಮಾಡಿದೆ. ನೋಡ್ತಾ ಇರ್ಬೋದು ಇಲ್ಲಿ ಕೆಲಸ ಮಾಡುವಂಥ ಅರ್ಚಕರಾಗಿರ್ಬೋದು ಅಥವಾ ಸಿಬ್ಬಂದಿಗಳು ಕೂಡ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವಿವಾದ ಏನಾಗಿತ್ತು ಸರ್? ವಿವಾದ ಆ್ಯಕ್ಚುಲಿ ಈ ದೇವಸ್ಥಾನ 2 ಗುಂಪಿಗೆ 2 ಸಮಾಜಕ್ಕೆ ಸೇರಿದ್ದು ಮುಂಚಿನಿಂದ. ಅದರ ಮಧ್ಯದಲ್ಲಿ ಕೆಲವರು ಬಂದು ಈಗ ನಾವು ಇಲ್ಲಿ ಇದು ಮೆಂಬರ್ಸ್ ಆಗ್ತೀವಿ ಹೀಗೆ ಹಾಗೆ ಅಂತದ್ದು ಚಾಲೂ ಆಯಿತು. ಅದರ ನಂತರ DC ಅವರು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ ತಕ್ಷಣ ಕಾಯ್ದೆ ಪ್ರಕಾರ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ಹೈಕೋರ್ಟಿಗೆ ಹೋಗಿದ್ದೀವಿ. ಹೈಕೋರ್ಟಿಂದ 9 ವರ್ಷ ಅಲ್ಲಿ ನಾವು ಇದು ಮಾಡಿ ಕೋರ್ಟ್ನಲ್ಲಿ ಹೋರಾಟ ಮಾಡಿ 10 ತಿಂಗಳ ಹಿಂದೆ ನಮಗೆ ಜಯ ಸಿಕ್ತು. ಆ ಆದೇಶ ಬಂದು ಈಗ 10 ತಿಂಗಳಾಯಿತು. ಅವರು ಇನ್ನೂ ನಮ್ಮ ಕೈ ಕೊಡ್ತಾ ಇಲ್ಲ. ಅದು ಒಂದು ವಿಷಯ. ಎರಡನೇ ವಿಷಯ ಅಂದರೆ ಈಗ 6 ತಿಂಗಳಾಯಿತು. ಈ ನಮ್ಮ 20 ಜನ ಇಲ್ಲಿ ಸೇವಕರಿದ್ದಾರೆ. ಒಬ್ಬರು ಅರ್ಚಕರು, 2 ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್, ಟೋಟಲ್ 23 ಜನ ಇದ್ದಾರೆ. 23 ಜನರಿಗೆ ಈಗ 6 ತಿಂಗಳಾಯಿತು. ಇದು 7ನೇ ತಿಂಗಳು. ಅವ್ರಿಗೇನು ಮಾನಧನ ಕೊಡ್ತಾಯಿದ್ರು, ಅದು ಕೊಡ್ತಾ ಇಲ್ಲ. ಈಗ ಅವರೆಲ್ಲ ನಾವು ಸ್ಟ್ರೈಕ್ ಮೇಲೆ ಹೋಗ್ತೀವಿ, ನಾವು ಇದು ಮಾಡೋದಿಲ್ಲ, ಏನೋ ಕೆಲಸ ಮಾಡೋದಿಲ್ಲ ಅಂತ ಇದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮಗೆ ಸರ್, ಈಗ ಜಿಲ್ಲಾಧಿಕಾರಿಗಳು ಏನು ಹೇಳ್ತಾರೆ, ಸಂಬಂಧಪಟ್ಟರು ಏನು ಹೇಳ್ತಾರೆ? ಈಗ ನೋಡಿ ಸರ್, ನಾವು ಜಿಲ್ಲಾಧಿಕಾರಿ ಹತ್ರ ಸುಮಾರು ಇದು ಕೋರ್ಟ್ ಆರ್ಡರ್ ಆದಮೇಲೆ 15 ಸಲ ಹೋಗಿದ್ದು. ಯಾಕಂದರೆ ಈಗ ದೇವಸ್ಥಾನ ಬೇಗ ಆಗೋದು ಪರಿಸ್ಥಿತಿ ಬಂದಿದೆ. ನಮ್ಮ ಅರ್ಚಕರಿದ್ದಾರೆ ಹೇಳ್ತಾರೆ, ನಮಗೆ ಈಗ 6 ತಿಂಗಳ ಪಗಾರ ಇಲ್ಲ, ನಾವು ಹೆಂಗೆ ಪೂಜೆ ನಮ್ಮ ಜೀವನ ಹೋಗಬೇಕು. ಹಾಗೆ ಸೇವಕರಿದ್ದಾರಲ್ಲ ಅವರು ಹಂಗೆ ಹೇಳಿದ್ದಾರೆ.
ಏನು ನಮ್ಮ ಪಗಾರ ಸಿಗಲಿಲ್ಲ. ಈಗ ಗೌರ್ಮೆಂಟ್ ಒಂದು ನಮ್ಗೆ ತಾಬೇಕು ಕೊಡಬೇಕು, ಇಲ್ಲಾದರೆ ಅವರು ನಮ್ಗೊಂದು ಲೆಟರ್ ಕೊಡಬೇಕು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು. ಇಲ್ಲಾದರೆ ನಾವು ವಿಶ್ವ ಹಿಂದೂ ಪರಿಷತ್ ತೊಗೊಂಡ್ಕೊಂಡು ದೊಡ್ಡ ಹೋರಾಟ ಮಾಡ್ತಾರೆ. ಸರ್, ಈಗ ಕಾರ್ಯಕ್ರಮಗಳು ಏನೇನು ನಡೀತದೆ? ಬಹಳ ಅನಾದಿ ಕಾಲದ ದೇವಸ್ಥಾನ, ಕಾರ್ಯಕ್ರಮಗಳಲ್ಲಿ ಏನೇನು ನಡೀತದೆ ಮತ್ತು ಯಾವ ರೀತಿಯಾಗಿ ಜನರು ಯಾವ ರೀತಿಯಾಗಿ ನಡ್ಕೊಳ್ತಾರೆ? ಅವರು ಇಲ್ಲಿ ಎರಡು ಜಾತ್ರೆ ಆಗ್ತದೆ. ಒಂದು ನವಂಬರ್ದಲ್ಲಿ, ಒಂದು ಏಪ್ರಿಲ್ದಲ್ಲಿ ರಥೋತ್ಸವದ ದೊಡ್ಡದು. ಇದು ನವಂಬರ್ದಲ್ಲಿ ವನಭೋಜನ ಜಾತ್ರೆ ಆಗ್ತದೆ. ಇಲ್ಲಿ ನಾವು ಇಲ್ಲ ಎಲ್ಲರೂ ಸೇವಕರಿದ್ದು ನಮ್ಗೆ 6 ತಿಂಗಳಾಯಿತು ಪಗಾರ ಆಗಲಿಲ್ಲ. ಆದರೂ ನಾವು ಕೆಲಸ ಬಿಡಲಿಲ್ಲ. ಏನಾಗಿದೆ, ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅರ್ಚಕರಿಗೆ ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಮತ್ತು ಯಾವ ರೀತಿ ಮುಂದೆ ಏನು ನಿರ್ಧಾರ ಏನು ನಿಮ್ಮದು? ಮುಂದಿನ ನಿರ್ಧಾರ ಅವರು ಸರ್ಕಾರದವರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಇದು ಮಾಡ್ತೇವೆ. ಆದರೆ ನಮ್ಮದು ಪಕ್ಕಾ ಇನ್ನೂವರೆಗೂ 6 ತಿಂಗಳವರೆಗೂ ಇನ್ನೂ ಸಂಬಳ ಅಂತ ಇನ್ನೂ ಕೊಡಲಿಲ್ಲ. ಮತ್ತು ಸಹಾಯಕ ಅರ್ಚಕರ ಅದರನ್ನು ನೇಮಕ ಅದು ಮಾಡಲಿಲ್ಲ. ಆಮೇಲೆ ತಸ್ವೀಕ್ ಅಂತ ಕೊಡ್ತಿದ್ರು, ಅದೂ ಇಲ್ಲ. ಆಮೇಲೆ ಇಲ್ಲಿ ಬಂದಂಥ ಮತ್ತು ಎಕ್ಸ್ಟ್ರಾ ಯಾರಾದರೂ ಅವನಾದ್ರು ಸಹಾಯಕ ಅಂತ ತಗೊಂಡ್ರೆ ಅವರಿಗೂ ಏನೋ ಅವರಿಗೇನು ಕೊಡುವಂಥ ಏನೋ ಸಂಬಳ ಅಥವಾ ದಕ್ಷಿಣೆ ಅಥವಾ ಏನೋ ಅಂತ ಕೆಲಸಕ್ಕೆ ಅವ್ರು ಬಂದಂಥ ಅವರಿಗೆ ಹಣ ಅದನ್ನು ಕೊಡೋದಿಲ್ಲ. ಹೀಗೆಲ್ಲ ನಿಮ್ಮ ಕೈ ಈಗ ಬೇರೆ ಏನಾದ್ರು ಅರ್ಚಕರಂತ ನಿಯೋಜನೆ ಮಾಡ್ಕೊಂಡ್ರೆ ನಿಮ್ಮ ಕೈಯಿಂದ ಕೊಡಬೇಕಾಗತ್ತೆ. ಹೌದೌದು, ನಮ್ಮ ಕೈಯಿಂದ ನಾವು ಇನ್ನೂವರೆಗೂ 3 ವರ್ಷ ಆಯಿತು. ನಾವು ಇನ್ನೂ ಅವರಿಗೆ 10,000ದಂತೆ ನಾವು ಕೊಡ್ತಾ ಇದ್ದೇನೆ. 3 ವರ್ಷ ಆಯಿತು. ಅದು ಅವರಿನ್ನೂ ಅಂದರೆ ಸಹಾಯಕ ಅರ್ಚಕರುಗಳೇ ಅವ್ರ ನೇಮಕ ಇನ್ನೂ ಮಾಡಲಿಲ್ಲ. ಹಿಂದೆ ಏನಾದರೂ ಈ ರೀತಿ ಸಮಸ್ಯೆ ಆಗ್ತಿದೆ? ನಿಮಗೆ ಸಂಬಳ ಕೊಡುವಂಥ ವಿಚಾರದಲ್ಲಿ ಸಮಸ್ಯೆ ಆಗಿತ್ತಾ? ಈ ಹಿಂದೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಕೊನೆಗೆ ಕೆಲವರು ಭಕ್ತರು ಇಲ್ಲಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಂದ ಅವರಿಗೆ ಹೇಳಿಸಿ ಆಮೇಲೆ ಅವರು ಪಾಸ್ಬುಕ್ ತಗೊಂಬ ಟೆಲಿ ಮಾಡ್ಕೊಂಡು ನೋಡ್ತೇನೆ ಹೀಗೆಲ್ಲ ಹೇಳಿ ಅದನ್ನೆಲ್ಲ ಮಾಡಿ ಸಂಬಳ ಕೊಟ್ಟಿದ್ದಾರೆ. ಆದರೆ ಅದನ್ನೇ ಅದೇ ಥರವೇ ಮತ್ತು ಹೀಗೂ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಈಗ ಶ್ರಾವಣ ತಿಂಗಳು ಬರ್ತಾ ಇದೆ. ಶ್ರಾವಣ ಮಾಸದಲ್ಲಿ ದಿನಪೂರ್ತಿ ಪೂಜೆ ಪುನಸ್ಕಾರ ನಡೀತದೆ. ಮುಂದೆ ಏನು ಈ ರೀತಿ ಆಗಿದ್ದಿದ್ರೆ ಶ್ರಾವಣದ ಬರ್ತಾ ಇದೆ, ನೆಕ್ಸ್ಟು ಏನು ಯಾವ ರೀತಿ? ಶ್ರಾವಣದಲ್ಲಿ ಎಲ್ಲ ಕೀರ್ತನ ಪೂಜೆಗಳು ಡೈಲಿ ನಡೀತವೆ. ಸಂಜೆ 7ರಿಂದ 12 ಗಂಟೆ ಮಟ್ಟ ನಡೀತವೆ. ಆವಾಗ ಈ 6 ತಿಂಗಳ ಪೇಮೆಂಟ್ ಆಗಿದ್ದ ಕಾರಣದಿಂದಾಗಿ ಈಗ ಸೇವಿಕರಿಗಳು ಏನು ಮಾಡ್ತಾರೆ, ಆ ಪೇಮೆಂಟು ಮಾಡಿ ನಮಗೆ ಇಲ್ಲಾದರೆ ನಮಗೆ ದಿನ ದುಡಲಿಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಜಿಲ್ಲಾಧಿಕಾರಿ ಕಡೆಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅದೆಲ್ಲ ಮಾಹಿತಿಯನ್ನು ನೀಡಿದ್ದೀವಿ. ಅವರು ಅಲ್ಲಿಂದ ಯಾವುದೇ ನಮಗೆ ಇನ್ನೂ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ. ಹುಂಡಿನೂ ಕೂಡ ಓಪನ್ ಆಗಿಲ್ಲ. ಹುಂಡಿ ಬಗ್ಗೆಯೂ ನಾವು ಅದು ಲಿಖಿತವಾಗಿ ಮಾಹಿತಿ ಕೊಟ್ಟಿದ್ದೀವಿ. ತುಂಬಿದೆ, ಅದನ್ನು ಏನಾದ್ರು ಮಾಡಿ ಅದನ್ನು ಓಪನ್ ಮಾಡಿ ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆಯೂ ಅವರು ಇನ್ನೂ ಯಾವುದೇ ಸ್ಪಷ್ಟ ನಿರ್ದೇಶನ ಕೊಟ್ಟಿರಲಿಲ್ಲ ನಮಗೆ. ಇವಿಷ್ಟು ಭಕ್ತರು ಮತ್ತು ಇಲ್ಲಿನ ಕೆಲಸ ಮಾಡುವಂಥ ಪುರೋಹಿತರು ಮತ್ತು ಸೇವಕರು ಹೇಳುವಂಥ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಸುಮಾರು 9 ವರ್ಷಗಳಿಂದ ಸಂಬಂಧಪಟ್ಟ ದೇವಾಲಯವನ್ನು ಮುಜರಾಯಿ ಇಲಾಖೆ ಅಂದರೆ ಜಿಲ್ಲಾಡಳಿತ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಆದರೆ ಕಳೆದ 7-8 ತಿಂಗಳಿಂದ ಸಂಬಂಧಪಟ್ಟ ಸೇವಕರಿಗೆ ಪುರೋಹಿತರಿಗೆ ವೇತನವನ್ನು ನೀಡಿದೆ. ಈಗ ಶ್ರಾವಣ ಬರ್ತಾ ಇದೆ. ಶ್ರಾವಣ ತಿಂಗಳಲ್ಲಿ ಆಗಬೇಕಾದ ಧಾರ್ಮಿಕ ಕೆಲಸ ಕಾರ್ಯಗಳಿಗಾಗಿ ಸಿದ್ಧತೆ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಪುರೋಹಿತರು ಮತ್ತು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಒಂದು ವೇಳೆ ದೇವಸ್ಥಾನದ ಕೆಲಸದಿಂದ ಹಿಂದೆ ಸರಿದರೆ ಸಮಸ್ಯೆ ಕೂಡ ಉದ್ಭವಿಸುವ ಸಾಧ್ಯತೆಗಳು ಕೂಡ ಇದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.